ಎಲ್ಲ ಕೃಷಿ ಜೀವನ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತು ಹೊಸ ತಂತ್ರಜ್ಞಾನ ಯಾವ ರೀತಿ ಐತೆ ಅಂತ ತಿಳ್ಕೊಳ್ಳೋಣ, ಯಾವ ರೀತಿ ಯೂಸ್ ಮಾಡ್ಯಾರ ಅಂತ ನಾನು ಈ ಕಾಲ್ ಮುಖಾಂತರ ಕೇಳೋಣ. ಹಾಂ ಸರ್ ಹೇಳ್ರಿ. ಈಗ ಏನು ಹೇಳೋದಿತ್ತು ಹೇಳ್ರಿ ಒಂದು ಸ್ವಲ್ಪ. ಈಗೇನಿಲ್ಲ ಸರ್, ಈಗ ನೀವು ಆ ಮಷಿನ್ ಯೂಸ್ ಮಾಡ ಅಂತಿರಲ್ಲ, ಹಾಂ ಹೆಂಗದು ನಿಮ್ಗೆ ಎಫೆಕ್ಟ್ ಆಗೈತಿ, ಆಮೇಲೆ ಕಾಸ್ಟ್ ಕಟ್ಟಿಂಗ್, ಆಮೇಲೆ ನಿಮ್ ಕೆಲಸ ಅದ್ರ ರಿಸಲ್ಟ್ ಅದನ್ನ ಸ್ವಲ್ಪ ನಂಗೆ ಹೇಳ್ರಿ. ಏನಿಲ್ಲ ಅಂದ್ರೆ ಇದು ಯಾವ ರೀತಿ ವರ್ಕ್ ಮಾಡತ್ತಂತಂದ್ರೆ ಹಳ್ಳಿಗಳಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ. ಹೌದು ಸರ್. ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಅದು ನಾವು ಲೇಬರ್ ಇದ್ರ ಸಲುವಾಗಿನೇ ಒಂದು ಸ್ವಲ್ಪ ಅದು ಬೇರೆ ಕಡೆ ವಿಚಾರ ಮಾಡಿದ್ವಿ ನಾವು. ಹಾಂ ಸರ್. ಮಲ್ಟಿಪ್ಲೆಕ್ಸ್ ಕಂಪ್ನಿ ಅಂತ. ಹಾಂ ಸರ್. ಅದರಲ್ಲಿ ಒಬ್ರು ನಮ್ಮ ಸರ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಬರಮಗೌಡ್ರು ಅಂತ. ಹಾಂ ಸರ್. ಅವರು ನಮಗೆ ಅದ್ರ ಪರಿಚಯ ಮಾಡಿಕೊಟ್ರು. ಹ್ಞೂ ಸರ್. ಅದಕ್ಕೋಸ್ಕರ ನಾವು ಒಂದ್ಸಾರಿ ಅದನ್ನ ಟ್ರೈ ಮಾಡೋಣ ಅಂತ ಮಾಡಿಬಿಟ್ಟು ಹ್ಞೂ ಸರ್. ನಾವು ಹೆಸರು ಹಾಕಿದ್ವಿ ಸರ್ ನಾವು ಹೊಲದಲ್ಲಿ. ಹಾಂ ಸರ್. ಹೆಸರು ಹಾಕಿದಾಗ ನಮ್ಮ ಇದಕ್ಕೆ ಅಂದ್ರೆ 10 ಎಕರೆ ಹಾಕಿದ್ವಿ ಸರ್ ನಾವು ಹೆಸರು. 10 ಎಕರೆ ಸರ್. ಹಾಂ 10 ಎಕರೆದಲ್ಲಿ ಅದು ಒಂದು ಸ್ವಲ್ಪ ಕೀಟ ಭಾಳ ಆಗಿತ್ತು. ಹ್ಞೂ ಸರ್. ಅದಕ್ಕೋಸ್ಕರ ಅದು ನಮ್ಮ ಸರ್ದು ಒಂದು ಸ್ವಲ್ಪ ಇದನ್ನ ತಗೊಂಡ್ವಿ, ಹೆಲ್ಪ್ ತಗೊಂಡು. ಅದಕ್ಕೋಸ್ಕರ ಅವ್ರು ಹೇಳಿದ್ರು ನೀವು ಒಂದ್ಸಾರಿ ಮಾಡಿ ನೋಡಿ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ಹ್ಞೂ ಸರ್. ಅದಕ್ಕೋಸ್ಕರ ನಾವು ಅದನ್ನ ಟ್ರೈ ಮಾಡಿದ್ವಿ. ಹ್ಞೂ ಸರ್. ನಮ್ದು ಸ್ವಲ್ಪ ಲೇಬರ್ ಚಾರ್ಜ್ ಉಳಿಯಿತು. ಅಲ್ಲ ಸರ್, ಈಗ ಒಂದ್ ಕ್ವಶನ್ ಏನಂತಂದ್ರೆ, ಈಗ ಅದು ಮಷಿನ್ ಸ್ಟಾರ್ಟ್ ಆಗಿ ಸ್ಪ್ರೆಡ್ ಆಗ್ತಿರ್ತೈತಲ್ಲ, ಗಾಳಿಗೆ ಏನು ಯಾರಿಗೂ ಏನು ಎಫೆಕ್ಟ್ ಇಲ್ಲಲ್ಲ? ಅದೇನು ಎಫೆಕ್ಟ್ ಇಲ್ಲ 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 ಯಾವ ತರ ಎಫೆಕ್ಟ್ ಇಲ್ಲ. ಬಟ್ ಅದು ಸ್ವಲ್ಪ ಕೇರ್ಫುಲ್ ಆಗಿ ನಾವೇ ಕೇರ್ಫುಲ್ ಆಗಿ ಇರೋ. ಆಪರೇಟರ್ ಬೇಕಾಗುತ್ತಲ್ಲ ಸರ್? ಹೌದೌದು, ಮೇನ್ ಆಪರೇಟರ್ ಬೇಕೇ ಬೇಕು ಅದಕ್ಕೆ. ಓಕೆ ಓಕೆ. ಮಾಡ್ತಾರ. ಇಲ್ಲಾಂದ್ರ ನಮ್ ಕೈಯಾಗ ಆಗಲ್ಲ, ಇಲ್ಲ ನಾವು ಕಲಿಬೇಕಾಗ್ತೈತೆ ಅದು ಆಪರೇಟಿಂಗ್ ಅಲ್ಲ? ಹೌದೌದೌದೌದು. ಬಟ್ ನಿಮಗಂತೂ ಕಾಸ್ಟ್ ಕಡಿಮೆ ಆಗೈತಿ, ಬಟ್ ಅದನ್ನ ಯೂಸ್ ಮಾಡ ಅಂತೀರಿ. ಸೆಕೆಂಡ್ ಟೈಮ್ ಅಲ್ಲ ಈಗ ಸರ್? 3ನೇ ಸಾರಿ ನಾವು ಯೂಸ್ ಮಾಡ್ತಾ ಇದೀವಿ. ಹಾ ಹಾ. ಅದಕ್ಕೋಸ್ಕರ ನಮ್ಮ ತಂದೆಯವರು ಪಕ್ಕೀರಗೌಡ ಪಾಟೀಲ್ ಅಂತ. ಹಾಂ ಸರ್. ಅವರು ಅದ್ರ ಬಗ್ಗೆ ವಿಚಾರ ಮಾಡಿ ಇಲ್ಲ ಇದನ್ನ ಮಾಡೋಣ ಅಂತ ಹೇಳಿದ್ರು. ಹ್ಞೂ ಸರ್. ಅದಕ್ಕೋಸ್ಕರ ಇವಾಗ ಈಗ ನೀವೆಲ್ಲ ರೈತರಿಗೆ ರೆಫರ್ ಮಾಡ್ತೀರಲ್ಲ, ರೈತರಿಗೆ ಯೂಸ್ ಮಾಡಕ್ ಅದನ್ನ? ಮಾಡ್ತೀವಿ 100%. ಓಕೆ ಸರ್. ಹಂಗಿದ್ರೆ ನಾನ್ ನಿಮ್ ನಂಬರ್ ಕಳ್ಸಿರ್ತೀನಿ. ನಾನು ಸಪೋಸ್ ಅವ್ರು ಏನಾರ ಕೇಳಿದ್ರೆ ದಯವಿಟ್ಟು ನಿಮ್ ಕಡೆ ಇನ್ಫಾರ್ಮೇಶನ್ ಶೇರ್ ಮಾಡಿ. ಅವಶ್ಯವಾಗಿ ಮಾಡ್ತೀವಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ರೇಷ್ಮೆಯಲ್ಲಿ ಈಗೇನು ಮಾಡರ್ನ್ ಟೆಕ್ನಾಲಜಿ ಐತಲ್ಲ ಭಾಳ ಇಂಪಾರ್ಟೆಂಟ್ ಆಗೈತೆ. ಯಾಕಂತಂದ್ರೆ ಸೊ ಈಗಿನ ಕಾಲದೊಳಗೆ ಲೇಬರ್ ಸಿಗೋದು ಭಾಳ ಕಷ್ಟದ ಕೆಲಸ. ಆಮೇಲೆ ಅವ್ರು ಕರ್ಕೊಂಬಂದು ನೀಟಾಗಿ ಈಗೆಲ್ಲ ಯಾವ ರೀತಿ ಆಗೈತೆ ಅಂದ್ರೆ 9ರಿಂದ 5 ಆಫೀಸ್ ವರ್ಕ್ ಥರ ಆಗೈತಿ. ಸೊ ಈ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟ್ ಆಗೈತಿ. ದಯವಿಟ್ಟು ಈ ಥರ ಅಳವಡಿಸ್ಕೊಳ್ರಿ.